ಕೃಷ್ಣ ಬಲರಾಮರ ಸಹಾಯವನ್ನು ಪಡೆದಿದ್ದಾಯಿತು. ಏನು ಆ ಬಂಡ ಭೀಮನು ಸೀಳಲು ಸದನವು ಸಿದ್ಧವಾಗಿರುವ ನನ್ನ ಸಹೋದರ ದುಶ್ಶಾಸನ ಏನು ಆ ಪಾರ್ಥನ ಶಿರವನ್ನು ಛೇದಿಸಲು ಸದನವು ಸಿದ್ಧನಾಗಿರುವ ನನ್ನ ಮಿತ್ರ ಅಂಗಾಧಿಪ ಕರ್ಣ ಹೀಗಿರುವಾಗ ಪಾಂಡವರ ಸಂಹಾರ ಮಾಡಿದ ಆದರೆ ಏನು ಈ ಯುದ್ಧದಲ್ಲಿ ನನ್ನನ್ನು ಗೆಲ್ಲಬಲ್ಲವರು ಅವರೇ ಆರುವರು. ಈ ಜಗದಲ್ಲಿ ಅವರೇ ಆರುವರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಪಾಂಡವರೊಳು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಪಾಂಡವರೊಳು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದ ಯೋಧವ ಸೈನ್ಯ ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ಬಂದ ಯೋಧವ ಸೈನ್ಯ ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರೊಳು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಷ್ಮಘಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಜಗನಿ ಸೈನ್ಯವಾದಿ ಮಹಾರಥಿಕರು. ಭೀಷ್ಮಘಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಜಗನಿ ಸೈನ್ಯವಾದಿ ಮಹಾರಥಿಕರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರೊಳು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಲಿ ಬಿಡುವ ಎನ್ನ ಹನುಜನು, ಆತನ ಶಿರಹಾರಿಸುವ ಮಿತ್ರ ಕರ್ಣನು. ಭೀಮನನ್ನು ಸೀಲಿ ಬಿಡುವ ಎನ್ನ ಹನುಜನು, ಆತನ ಶಿರಹಾರಿಸುವ ಮಿತ್ರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರೊಳು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಮನಮೋಹನ ಪ್ರಿಯ ಬಾಬೇಗ ಮನಮೋಹನ, ಬಾಬೇಗ ಮನಮೋಹನ. ಕಾಮಿನಿ ಕರ ಪಿಡಿದು ಮೋಹನನಗೆ ಮೀರೆ, ಕಾಮಿನಿ ಕರ ಪಿಡಿದು ಮೋಹನನಗೆ ಮೀರಿ ಆಡಿದ ಮಾತುಗಳೇನಾಯಿತು, ಆಡಿದ ಮಾತುಗಳೇನಾಯಿತು, ಮೈ ಮರೆತು ಶೃಂಗಾರ ಕಥೆಯಾಯಿತು, ಮೈ ಮರೆತು ಶೃಂಗಾರ ಕಥೆಯಾಯಿತು. ರಮಣಿಯೊಡನೆ ಒಲಿದ ಮೇಲೆ ಸುಮಲಧಾರೆ ಹರಳಧಾರೆ ಸುರಿಯದೆ, ರಮಣಿಯೊಡನೆ ಹೊಲಿದ ಮೇಲೆ ಸುಮಲಧಾರೆ ಹನುಲದ ಬಾಬೇಗ ಮನಮೋಹನ, ಪ್ರಿಯ ಬಾಬೇಗ ಮನಮೋಹನ, ಬಾಬೇಗ ಮನಮೋಹನ. ತಿಂಗಳ
ದೇವಕೀಯ ಆಹಾ. ಸೌಂದರ್ಯ ಲಹರಿ ಈ ಕೃಷ್ಣನ ಕೈ ಹಿಡಿದ ಕಲಾದರೆಯೇ ಅಮರ ಕಲಾಕೃತಿಯೋ ರಸಿಕರ ಮನೆ ಸೂರೆಗೊಂಡ ಸುಂದರಾಂಗಿಯ ಕಲೆಯೇ ರುಕ್ಮಿಣಿ, ಸ್ವಾಮಿ ಕಲೆಯೇ ಪ್ರೇಯಸಿ ಬಾರಿ. ರುಕ್ಮಿಣಿ, ಕಲೆಯೇ ಪ್ರೇಯಸಿ ಬಾರಿ. ನಂದವ ಈ ಚಂದವ ನಂದವ ಈ ಚಂದವ ಕಾವ್ಯ ಸುಧಾ ಸಾರೆ ಕಲೆಯೇ ಪ್ರೇಯಸಿ ಬಾರಿ. ರುಕ್ಮಿಣಿ, ಮಾಮರ ಮಂದಿರ ಮಿಂದ ಕೋಗಿಲೆ ಮಧುರ ಗಾನವೋ ನಿನ್ನಲೋ. ಮಾಮರ ಮಂದಿರ ಮಿಂದ ಕೋಗಿಲೆ ಮಧುರ ಗಾನವೋ ನಿನ್ನಲೋ. ನೀರೆ ನಿನ್ನ ಸವಿಗಾನ ಸುಧಯಲ್ಲಿ ನಿನ್ನ ಸವಿಗಾನ ಸುಧಯಲ್ಲಿ ರಾಗವ ಮರೆಯುವರೇ. ನೀರೆ ನಿನ್ನ ಸವಿಗಾನ ಸುಧಯಲ್ಲಿ ರಾಗವ ಮರೆಯುವರೇ. ರಾಗದ ಲೀಲೆಯ ಗಾನ ತುಂಬನೆ ಲೀಲೆಯ ಗಾನ ತುಂಬಲಿ ನಾಟ್ಯವಾಡು ಚತುರೇ. ಕೋಗಿಲೆ ನಿನ್ನ ಕಂಡು ನಾಚಿತು. ಕೋಗಿಲೆ ನಿನ್ನ ಕಂಡು ನಾಚಿತು. ಕೋಗಿಲೆ ನಿನ್ನ ಕಂಡು ನಾಚಿತು ನಾಟ್ಯವಾಡು ಚತುರೇ. ಕಲೆಯೇ ಪ್ರೇಯಸಿ ಬಾರಿ. ಕಲೆಯೇ ಪ್ರೇಯಸಿ ಬಾರಿ. ಇನ್ನೊಂದವ ಈ ಚಂದವ. ರುಕ್ಮಿಣಿ, ಸ್ವಾಮಿ ನಿನ್ನಂದವ ಈ ಚಂದವ ಕಾವ್ಯ ಸುಧಾ ಸಾರೆ ಕಲೆಯೇ ಪ್ರೇಯಸಿ ಬಾರೆ. ರುಕ್ಮಿಣಿ ಬಾರೆ, ರುಕ್ಮಿಣಿ ಬಾರೆ, ರುಕ್ಮಿಣಿ ಬಾರೆ. ತಂಪನೂರಿನಿಂದ ಹೋಗಿ ಮಲವೋ ಮಾಮರ ತಂಪನು ಮಿಂದ ಕೋಗಿಲೆ ಮಧುರ ಗಾನಯು ಮಲವೋ ಪ್ರಿಯನೇ ನಿನ್ನ ಪ್ರಿಯ ಗಾನ ಸುಖದಲ್ಲಿ ಪ್ರಿಯನೇ ನಿನ್ನ ಪ್ರಿಯ ಗಾನ ಸುಖದ
ಯುದ್ಧವು ನಿಶ್ಚಿತವಾಯಿತೆ. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ಉಪಾಯವೆಲ್ಲ ರುಕ್ಮಿಣಿ, ಯುದ್ಧವೆಂದು ಒದಗಿ ಬಂದಿದೆ. ಹಬ್ಬ, ಅದೆಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಅತ್ಯಂತ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕೃತವರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯಗಳು. ಈ ಯುದ್ಧ ಮುಗಿದ ಮೇಲೆ ಆ ಮಾನವ ರಾಶಿಯಲ್ಲಿ ಅದೆಷ್ಟು ಮಂದಿ ಜೀವಂತವಾಗಿ ಉಳಿಯುವರೋ ಏನೋ. ಯುದ್ಧ ಯುದ್ಧ, ಪ್ರಪಂಚ ಅನಂತ ಪ್ರಳಯ, ಅಸೀಮ ಧ್ವಂಸ. ಸ್ವಾಮಿ, ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ. ರುಕ್ಮಿಣಿ, ಸ್ವಾಮಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನವಾದ ಜಗತ್ತನ್ನು ನಿರ್ಮಿಸಬೇಕು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಿಕಾಷ್ಠೆಯನ್ನು ಬೋಧಿಸುವುದು. ರುಕ್ಮಿಣಿ, ಸ್ವಾಮಿ, ಕುರುಕ್ಷೇತ್ರ ಧೂಳಿನ ಒಂದೊಂದು ಕಣವನ್ನು ರಕ್ತದ ರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ವಿಜ್ಞಾನ, ದರ್ಶನ, ರಾಜನೀತಿ ಮುಂತಾದ ಅನರ್ಘ ಫಲಪುಷ್ಪಗಳನ್ನು ಜಗತ್ತಿಗೆ ನೀಡುವುದು. ಸ್ವಾಮಿ, ರುಕ್ಮಿಣಿ, ಪ್ರೇಮ ಮೂರ್ತಿಯೆಂಬ ನಿಮ್ಮ ನಾಮವಿಂದು ವಿಫಲವಾಯಿತೆ. ಪ್ರೇಮ ಮೂರ್ತಿಯೆಂಬ ನಿಮ್ಮ ನಾಮವಿಂದು ವಿಫಲವಾಯಿತೆ. ಸಮರದಿಂದ ಪ್ರಾಣ ಹಾನಿ ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ. ಸಮಾಧಾನ ಭೇದವೆಲ್ಲ ಒಮ್ಮಲಾಂಗಿ ವಿಫಲವಾಯಿತೆ. ರುಕ್ಮಿಣಿ, ಸಮಾಧಾನ ಭೇದವೆಲ್ಲ ಒಮ್ಮಲಾಂಗಿ ವಿಫಲವಾಯಿತೆ. ಸಮರದಂಡ ಬಿಂದು ಗರಡಿ ಪಪಹಾರಿಣಿ ಕಾಂತೆ, ಪಪಹಾರಿಣಿ ಕಾಂತೆ, ಪಪಹಾರಿಣಿ ಕಾಂತೆ, ಪಪಹಾರಿಣಿ. ನಿಂತ
ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ ಧರ್ಮಭೂಮಿ ಭಾರತವು ಧನ್ಯವಾದ ದೇ ಕಾಂತೆ ಧನ್ಯವಾದ ದೇ ಭಯವಿದೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಭಯವಿದೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ಕೇವಲ ನಿಮ್ಮ ಸೃಷ್ಟಿ ಮಾರ್ಗದಿಂದ ಇಡೀ ಜಡ ಜಗತ್ತವು ಜೀವಂತವಾಗಿ ಮಾಡಬಲ್ಲ ಶಕ್ತಿ ನಿಮ್ಮಲ್ಲಿದೆ. ನಿಧನರೇ, ರಕ್ತಪಾತದ ಅವಶ್ಯಬೇಕೆ ಸ್ವಾಮಿ? ರುಕ್ಮಿಣಿ, ಕಾಳಸರ್ಪವು ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಆಯುವನ್ನು ಛೇದಿಸುವವರೆಗೂ ಮತ್ಯಾವ ಉಪಾಯವಿಲ್ಲವರು. ಆರ್ಯಾವರ್ತಕಿಗೀಗ ಇಂತಹ ಪರಿಸ್ಥಿತಿ ಉಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರಮುಖರಾದ ರಾಕ್ಷಸರ ರಕ್ತನಾಳದಲ್ಲಿ ರಕ್ತದಾಹಿಕೆಯು ಹೆಚ್ಚಿ ಅಧರ್ಮದ ರೋಗದ ಅಂಕರವು ಕಾಣಿಸಿಕೊಂಡಿದೆ. ದಂತಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಪಡೆದು ಬರ್ತದೆ. ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ. ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸಂಸ್ಥಾಪನೆ ಆಗೋದಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಈ ಘೋರ ಹತ್ಯೆ ಕಂಡು ನಿಲ್ಲಲಿ. ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಆಗಲಿ ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಈ ಪ್ರಯತ್ನ ಕೂಡ ವಿಫಲವಾಗುವುದು ರುಕ್ಮಿಣಿ. ಸಫಲವಾಗುವುದು ಸ್ವಾಮಿ. ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದ ಯಾಮಯೇ ಮಂದರ ಗಿರಿಧರ ನರಸಿದ ಯಾಮಯ ಚಿನ್ನು ತಿಲಕ ಶ್ರೀ ಕಮಲಮುಖಿಯ ಸುಂದರಿಯ ಆನಂದದ ಸಿರಿಯೇ ಚಿನ್ನು ತಿಲಕ ಶ್ರೀ ಕಮಲಮುಖಿಯ ಸುಂದರಿಯ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ
ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದ ಬರಿಸಿ ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದ ಬರಿಸಿ ಮನ ಮಂದಿರಗಳು ನೆನೆಸಿ ಮನ ಮಂದಿರದಳು ನೆನೆಸಿ ಪ್ರಣಯಾನಂದದ ತಮಿರಸ ಬೀರುವೆ ಪ್ರಣಯಾನಂದದ ತಮಿರಸ ಬೀರು ಚಲುವೆಯ ತಾರೆಯ ಒಲವನ್ನು ತೋರೆಯ ನಿನಗೊ ನೀಲಾಂಬರೇ ಚಲುವೆಯ ತಾರೆಯ ಬಲವನ್ನು ತೋರೆಯ ಮಿನುಗು ನೀಲಾಂಬರೇ ಚಲುವೆಯ ತಾರೆಯ ಒಲವನ್ನು ತೋರೆಯ ಮಿನಗು ನೀಲಾಂಬರೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯೇ ಮಂದರ ಗಿರಿಧರ ನರಸಿದಯಾಮೈ ಇನ್ನು ತಿಲಕ ಶ್ರೀ ಕಮಲಮುಖಿಯ ಸುಂದರಿಯ ಆನಂದದ ಸಿರಿಯೇ ಚಿನ್ನು ತಿಲಕ ಶ್ರೀ ಕಮಲಮುಖಿಯ ಸುಂದರಿಯ ಆನಂದದ ಸಿರಿಯೇ ನಯನ ಮನೋಹರಿಯೇ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸಂಸ್ಥಾಪನೆ ಆಗೋದಾದರೆ ಅಂತಹ ಧರ್ಮಕ್ಕೆ ಶಿಲಾದಿಗೆ ಈ ಘೋರ ಹತ್ಯೆಕೊಂಡು ನಿಲ್ಲಲಿ ಸ್ವಾಮಿ. ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಆಗಲಿ ಮೇಡಮ್, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಹಸಿನಾವತಿಗೆ ತೆರಳುವಿನು. ನನ್ನ ಈ ಪ್ರಯತ್ನ ಕೂಡ ವಿಫಲವಾಗುವುದು ರುಕ್ಮಿಣಿ. ಸಫಲವಾಗುವುದು ಸ್ವಾಮಿ. ಹೆಣ್ಣಿನ
ಪಾಂಚಾಲಿ, ಈ ನಡೆದು ಹೋದ ಘಟನೆಗಳನ್ನು ನೆನೆದು ಅನುದಿನವೇ ಹೀಗೇಕೆ ಚಿಂತಿಸಿರುವೆ? ಚಿಂತೆಯನ್ನು ಮುಟ್ಟಿ ಅನುದಿನ ಶಾಂತಳಾಗು. ನಿನ್ನ ಬಹುದಿನ ಚಿಂತೆಯು ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದನೂ ನಿನ್ನ ಪಂಥವು ಬೇಗ ಈಡೇರುವುದು. ಈ ಪರಿಯನ್ನು ಚಿಂತೆಯನ್ನು ಬಿಟ್ಟು ಶಾಂತಳಾಗುತ್ತೀವಿ. ಶಾಂತಿ 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 ಇನ್ನು ಬಿಟ್ಟಿಲ್ಲವೇ ಈ ನಿಮ್ಮ ಹುಚ್ಚುತನದ ಭ್ರಾಂತಿ? ವಿಷದ ಕಜ್ಜಾಯವನ್ನು ತಿಳಿಸಿ ನಮ್ಮ ಐವರನ್ನು ಕೊಲ್ಲಲಿಸಿದ ಆ ವಿಷ ಜಂತುವಿನೊಡನೆ ಶಾಂತಿ. ಒಬ್ಬರ ಕಷ್ಟಪರವಿಲ್ಲದೆ ನಮ್ಮ ಸಿರಿಯ ಸಂಪತ್ತನ್ನೆಲ್ಲ ಅಪಹರಿಸಿ ಓರ ಕಷ್ಟಪರವಿಲ್ಲದೆ ನಮ್ಮ ಸಿರಿಯನ್ನೆಲ್ಲ ಅಪಹರಿಸಿ ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಕಳೆದವಲ್ಲವೇ? ಆಗಲೇ ನಮಗೆ ಶಾಂತಿ. ಅದನ್ನು ಸ್ಮರಿಸಿ ಫಲವಿಲ್ಲ. ವೈರಿ ಗುರುಕುಲ ಪದಮರನು ವಧಿಸುವೆನು. ವೈರಿ ಗುರುಕುಲ ಅದಮರನ್ನು ವಧಿಸುವೆನು. ಸಿರಿಯಮ್ಮೆರೆದು ದುರಹಂಕಾರದೆ, ಸಿರಿಯಮ್ಮೆರೆದು ದುರಹಂಕಾರ ಕರೆಸಬಲು ಚಕ್ಕಿನ ಬರವ. ವೈರಿ ಗುರುಕುಲ ಅದಮರನ್ನು ವಧಿಸುವೆನು. ಅಗ್ರಜ ಅನುಜರೆಂಬ ಅಕ್ಕರೆ ಇಲ್ಲದ ಸೊಕ್ಕಿದ ಕೊರಡ ಕೊನ್ನೆಗಳ, ಅನುಜರೆಂಬ ಅಕ್ಕರೆ ಇಲ್ಲದ ಸೊಕ್ಕಿದ ಕೊರಡ ಕೊನ್ನೆಗಳ ರಕ್ಕಸವೆಲ್ಲ ರಕ್ಷಿಸಿ ನಮಗನ್ನಾಯ ಬಸಗಿದ ರಕ್ಕಸರಂ. ರಕ್ಕಸವೆಲ್ಲ ರಕ್ಷಿಸಿ ನಮಗನ್ನಾಯ ಬಸಗಿದ ರಕ್ಕಸರಂ. ಲೆಕ್ಕಿಸದೆ ಸೊಕ್ಕ ನಡಗಿಸಿ ಮಣ್ಣು ಮುಕ್ಕಿಸದೆ ರಣದೊಳಗೆ, ಲೆಕ್ಕಿಸದೆ ಸೊಕ್ಕ ನಡಗಿಸಿ ಮಣ್ಣ ಮುಕ್ಕಿಸದೆ ರಣದೊಳಗೆ. ಸಮಯ ಎಳೆದೊಪ್ಪದು ಸಪ್ತನೆ ಬರಿದ ಸಮಯ ಪತ್ನಿಯ ಜರ್ಭವಜ ಮೂರ್ಖರ ಬಗೆದು. ವೈರಿ ಗುರುಕುಲ ಅದಮರನು ವಧಿಸುವೆನು, ಸಿಗಿದು ಬಿಸಾಡುವೆನು. ಅಗ್ರಜ, ಆದ್ದರಿಂದ ಭಯಂಕರವಾದ ಸಂಗ್ರಾಮ ಕ್ಷೇತ್ರದಲ್ಲಿ ಗುರುಸ್ಥಾನದೊಂದಿಗೆ ಶಾಂತಿ. ನಮಗಿನ್ನೆಲ್ಲಿ ಶಾಂತಿ? ಭೀಮಸೇನ, ದುಡುಕಬೇಡ, ಸಾಧ್ಯ. ನಿನ್ನ ಹೃದಯದಲ್ಲಿ ಹೋರಾಟವನ್ನು ನಾನು ಬಲ್ಲೆನು, ಶಾಂತನಿರು. ಈ ಮುಂದೆ ಮಹಾಯುದ್ಧಕ್ಕೆ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸುವನೊಂದು ಅಭಯ ಕೊಟ್ಟಿರುವನು. ಈಗಾಗಲೇ ದೂತನು ತಿಳಿಸಿರುವನು. ಇನ್ನೇನು ಕೃಷ್ಣನು ಅರ್ಜುನ ಜೊತೆ ಬರುವ ವೇಳೆವಾಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗು ಭೀಮಸೇನ. ದೇವ ನಿಂದಯ ತೋರಿ ಬಾ, ದೇವ ನಿಂದಯ ತೋರಿ ಬಾ. ದಿನರ ದಾಸ ದೇವ ನಿಂದಯ ತೋರಿ ಬಾ. ಸನ್ಮತಿ ರಾಜ ಸುಧನರ ಪ್ರೀತ, ಸನ್ಮತಿ ದಾತ ಸುಧನರ ಪ್ರೀತ, ಸನ್ಮತಿ ದಾತ ಸುಧರನ ಪ್ರೀತ. ಭಾವನೀತ ಭಾಗ್ಯ ವಿಧಾತ, ಭಾಗ್ಯದೀತ ಭಾಗ್ಯ ವಿಧಾತ. ಸೇವಾ ನಿಂದಯ ತೋರಿ ಬಾ, ಸನ್ಮತಿ ದಾತ ಸೇವಾ ನಿಂದಯ ತೋರಿ ಬಾ. ಅನುದಿನ ನಿಮ್ಮ ಗಣಪಾದವನ, ಅನುದಿನ ನಿಮ್ಮ ಗಣಪಾದವನ, ಅನುದಿನ ನಿಮ್ಮ ಗಣಪಾದವನ. ಬಾಬಾದಿ
ಭಾಗ್ಯ ವಿಧಾತ ಅನುದಿನ ನಿಮ್ಮ ಗಣಪಾದವನ ಕನಸಿನಲ್ಲಿ ಮನಸಿವೆ ಬೇರ್ಮಿಸಿವ ದೇವಾ ನಿಂದಯ ತೋರಿ ಬಾ ದಿನರ ದಾತರಿ ಬಾ ದೇವಾ ನಿಂದಯ ತೋರಿ ಬಾ ದೇವಾ ನಿಂದಯ ತೋರಿ ಬಾ ಕಟ್ಟಿದ್ದು ಪರಮಾತ್ಮಗೆ ನಮಸ್ಕರಿಸಿದ್ರು. ಹಂಗೆ ಮೇಲೆ ಕೇಳಿ ಪರಮಾತ್ಮ ನಮಸ್ಕರಿಸಿರು. ನಿಮಗೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ ಧರ್ಮನಂದನ, ಪಾಂಡವರ ಪ್ರಯತ್ನಕ್ಕೆ ಪುರುಷೋತ್ತಮ ನಮ್ಮ ಮರೆ ಆಲಿಸಿ ನಮ್ಮ ಪಕ್ಷ ವಹಿಸಿದೆ ದೇವ. ನೀವು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಯು ಅಪಾರವಾದುದು. ಧರ್ಮನಂದನ, ನನ್ನನ್ನು ಏಕೆ ಇಷ್ಟೊಂದು ಹೊಗಳಿವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ನಿನ್ನ ರಾಜ್ಯದ ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಬಂಧು ಬಾಂಧವರನ್ನು ಕಳೆದುಕೊಳ್ಳೋದ್ರಿಂದ ಪ್ರಯತ್ನವೇನು? ಉಭಯರು ಸಂತೋಷದಿಂದ ಬಾಳೋದು ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವಲ್ಲನಯ್ಯ ಸಮರವಲ್ಲನಯ್ಯ ಕಮಲ ಕಮಲದ ಜಲದ ಬಗ್ಗುಳಿಯಂತೆ ಸಿರಿಭೋಗ ನಸ್ವರ ಹಿಮದಲ್ವಯ ಅಸಾಂತದ ನರ ಜನ್ಮ ಹಿಮದಲ್ವಯ ಹಿಮದಲ್ವಯ ಸಮರವಲ್ಲನಯ್ಯ ಕರೆಯದ ದುರಾಸೆಗೆ ಕಳಕ ಬಯಸಿದೆ ಕರೆಯ ದುರಾಸೆಗೆ ಕಳಕ ಬಯಸಿದೆ ನರಹತ್ಯೆಗೆ ನಾ ಗುರಿಯಾಗುವುದೇ. ಪರಮಾತ್ಮ ಗುರು ಬಾಂಧವರ ಸವಗಳು ಕಾಣುವುದೇ ಹೆಣ್ಣು ಮಣ್ಣು ಮಣ್ಣಿಗೋಸ್ಕರ ಹೆಣ್ಣು ಮಣ್ಣು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡಿದಾಡಿ ಮಡಿದರು. ಅಲ್ಲೇ ದೇವಾ, ಹಿಂದೆ ಅನೇಕರು ಒಡಿದಾಡಿ ಮಡಿದರು. ಭರತ ಭೂಮಿಯನ್ನು ಯಾರಾಡಿದರು ಸಮರವಲ್ಲನಯ ಸಮರವಲ್ಲನಯ ಯದುಪತಿ. ಪರಮಾತ್ಮ, ಇಷ್ಟೊಂದು ಅನರ್ಥವು ನಡೆಯಕೂಡದೆಂದು ನನ್ನ ಭಾವನೆ. ಬಂಧು ಬಾಂಧವರ ಪ್ರಜಾಕೋಟಿ ಎಂಬುದು ಯುದ್ಧದೆಂಬುದು ಬಾಯಿಗೆ ತುತ್ತಾದಿಸಿ ಕಲಿಸಿದೆಯ ಬರದ ಭೂಮಾತೆಯ ಎಪ್ಪು ಕಟ್ಟಿದ ಶಿರದಲ್ಲಿ ಎಪ್ಪು ಕಟ್ಟಿದ ರಕ್ತವನ್ನು ಯಾವ ಜಲದಿಂದ ತೊಳಿಲಿ ಹೇಳಿ ಕೃಷ್ಣ? ಅದಕ್ಕಾಗಿ ನೀವು ನಮ್ಮ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಿಗೆ ಪ್ರಯತ್ನಿಸು ಪರಮಾತ್ಮ. ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬುದು ಈ ಪವಿತ್ರ ಬೋಧನೆ ಇದೆ. ಧರ್ಮದಂಡನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರು. ಇದಕ್ಕೆ ನಿನ್ನ ಸಹೋದರಗಳ ಅಭಿಮತ? ನಮ್ಮಗಳ ಅಭಿಮತವೇ ಕೃಷ್ಣ. ಮಂದಮತಿಯ ಕೌರವರ ಸಂಧಿ ನಮಗೆ ಚಲ್ಲದು. ಮಂದಮತಿಯ
ಬದಿಯ ಕೌರವರ ಸಂದು ನಮಗೆ ಸಲ್ಲದು ತಂದೆ ಪಾಂಡು ಜನಕರಾಡ ಬಂದಿಸಿ ಬೇಡುವೆ ನಿನಗೆ ತಂದೆ ಪಾಂಡು ಜನಕನಾಣ ವಂದಿಸಿ ಬೇಡುವೆ ನನಗೆ ತಂದೆ ಬದಿಯ ಕೌರವರ ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ಬಂದು ಪಾಂಡು ಭಿಕ್ಷ ಬೇಡುವುದಕ್ಕೆ ರಾಜ್ಯ ಅವನಪ್ಪನ ಆಸ್ತಿಯೇ ಕೃಷ್ಣ ಭಿಕ್ಷ ಬೇಡುವುದಕ್ಕೆ ರಾಜ್ಯ ಅವನಪ್ಪನ ಆಸ್ತಿ ಸಮ ವಹಿಸಿ ದುಡಿದಿಹರೆ ಸಮ ವಹಿಸಿ ದುಡಿದಿವರೆ ಕಬ್ಬಿದ ಕುರು ರಾಕ್ಷಸರ ಧರ್ಮ ಸೀಳುವ ಗದೆಗಳು ಮಂದಪತಿಯ ಕೌರವರ ಸಂದು ನಮಗೆ ಸಲ್ಲದು ಸಂದು ನಮಗೆ ಸಲ್ಲದು ಸಂದು ನಮಗೆ ಸಲ್ಲದು ಕೃಷ್ಣ ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಧರ್ಮದ ಕಟ್ಟು ನಮ್ಮನ್ನು ಬಂಧಿಸಿದೆ ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಬಾತ್ರೂಮ್ ಪಾಶ ನಮ್ಮನ್ನು ಬಂಧಿಸಿದೆ ಕೊಡಬೇಕು ಈ ನಮ್ಮ 7 ಜನ್ಮವನ್ನ. ಓಹೋ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಅರ್ಜುನ, ವಾಸುದೇವ, ನಿನ್ನ ಸಹಮತ? ವಾಸುದೇವ, ಅಗ್ರಜನ ಅಭಿಮತವನ್ನೇ ಅನುಸರಿಸಿ ನಮ್ಮನೆಗೆ ಸಜೀವವಾಗಿ ಕೊಲ್ಲುತ್ತಿರುವೆ. ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನೆಲ್ಲ ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನಿಸಿದರೆ ಈ ಅಗ್ರಜನ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಈ 7 ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಪರಾಕ್ರಮಿಗಳಾದ ಭೀಮಾರ್ಜುನರು ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮೇಧಾವಿಗಳಾದ ನಕಲ ಸಹದೇವರು ಅಗ್ರಜನ ಮಾತಿಗೆ ಅನುಮೋದಿಸಿದೀವರೇ? ತಂಗಿ ದೃಪದ ನರೇಂದ್ರ ನಂದಿನಿ, ಹೇಕಮ್ಮ ಕಿನ್ನಳಾಗಿರುವೆ? ಪತಿಗಳ ಅಭಿಪ್ರಾಯವೋ ನಿನಗೂ ಸಮ್ಮತವೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಭಾರಿಗೋ ಸಂಧಿಯಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮ್ಮತವನ್ನು ಅದೇಗೆ ಹೇಳಲಣ್ಣ, ಅದೇಗೆ ಜನಾರ್ದನ.
ಸಹೋದರಿ ಅಣ್ಣ, ಸಹೋದರಿ ಧರ್ಮರಾಯ ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತ ಜೂಜಿನ ವ್ಯಾಮೋಹವು ತಲೆಗೇರಿ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಈ ಲೋಕ ಸಮ್ಮತ. ಓಹೋ, ಭೀಮಸೇನ ಪಾಂಚಾಲಿ ಭಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡ ಬಕನನ್ನು ಕೊಂದ ಈ ಮಹಾಧೋರ್ದಂಡ ನಿಮಗೇಕೆ ಬೇಕು? ಈ ಗದಾ ದಂಡವನ್ನು ಬಿಸಾಡಿ ಕೈಯಲ್ಲಿ ಸೋಟ ಹಿಡಿದುಕೊಳ್ಳಿ. ಪಾರ್ಥ, ಪಲ್ಗುಣ, ಕಿರೀಟಿ, ಶ್ವೇತವಾಹನ, ಧನುಂಜಯ, ಭೀಮತ್ಸು ಈ ದಶನಾಮಧ್ಯೇಯ ನಿಮಗೇಕೆ ಬೇಕು? ಈ ಗಾಂಡಿವ್ಯವನ್ನು ಬಿಸಾಡಿ ಕೈಗೆ ದೇವಿ, ದೇವಿ, ಅಣ್ಣ, ಸಹೋದರಿ ಇಲ್ಲ, ಇವರ್ಯಾರು ನನ್ನ ಪತಿಗಳಲ್ಲ. ಇವರ್ಯಾರು ನನ್ನ ಪತಿಗಳಲ್ಲ. ಈ ಪಾಂಚಾಲ್ಯ ಪಾಲಿನ ಮೃತ್ಯು ಸ್ವರೂಪಿಗಳಣ್ಣ, ಮೃತ್ಯು ಸ್ವರೂಪಿಗಳು. ಅಣ್ಣ, ಸಹೋದರಿ ಈ ನನ್ನ ಪ್ರತಿಜ್ಞೆಯು ನೆರವೇರಬೇಕಾದರೆ ಪ್ರವೇಶಿಸಿ. ಈ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳಲು ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗೆ ಆಹುತಿಯಾಗುವೆನಣ್ಣ. ಅಗ್ನಿಗೆ ಆಹುತಿಯಾಗುವೆ ಪರಮಾತ್ಮ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಸಹಜರ ಇವರ ಅಭಿಪ್ರಾಯವೇ ಒಂದು, ತಂಗಿ ದ್ರೌಪದಿ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ದ್ರೌಪದಿ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ? ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದೋ ತಿಳಿಯದಯ್ಯ. ಒಟ್ಟಿನಲ್ಲಿ ಸತ್ಯ ಆತ್ಮನಾದವನು ಆಲಿಸುವುದು ಪಾಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದರು ನಾಲ್ವರು ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಿಕೊಳ್ಳಲಿ. ಅದಕ್ಕೂ ಈ ಭೀಮಸೇನೆಗೂ ಯಾವ ಸಂಬಂಧವೂ ಇರುವುದಿಲ್ಲ. ಸಂಬಂಧವಿಲ್ಲ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ
ಬಂದ ದುಶಾಸನನ ಗುಂಡಿಗೆಯ ಬೀರಕದಿ ಮಡದಿ ಪಾಂಚಾಲಿಯ ಬಿಡುಮುಡುವೆ ಕಟ್ಟುವೆ ನೆನುತಂ. ಭೀಮಸೇನ, ಬಂದ ದುಶಾಸನನ ಗುಂಡಿಗೆಯ ಬಿಸಿರಕದಿ ಮಡದಿ ಪಾಂಚಾಲಿಯ ಬಿಡುಮುಡುವೆ ಕಟ್ಟುವೆ ನೆನುತಂ. ಜನಗದಾದಂಡದಿಂ ದುರ್ಯೋಧನನ ಹೊಡೆಯ ಪುಡುಗುಟ್ಟುವೆ ನೆನುತಂ. ಕುಡಿದಯ ಗಂಡುಗಲಿ ನಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳಿಯೋ ಇಡಂಬ ಮನೋಹರ ಅಡಗಲೇ ಈ ನಿನ್ನ ಈ ಭೂಖಂಡದ ಕರಡಿರುವ ಬಿರುನುಡಿಯನ್ನು ಕಣ್ಣೀರ ಕರೆಯದಿರು ವಲ್ಲಭೇ. ಕಾಂತೆ ಕಾಂತೆ ಪರಧೀರಳಾಗಿ ಮರಪಕ್ಕೆಯಾಗಿ ಮರಗಾಲಿ ಕಾಂತೆ ಕಾಂತೆ ಪರಧೀರಳಾಗಿ ಮರಪಕ್ಕೆಯಾಗಿ ಮರಗಾಲಿ ಕಂಡು ಪಕ್ಕೆಯಾಗಿ ನೇನ ಕಂಡು ಪಕ್ಕೆಯಾಗಿ ನೇನು ಜನ ಚಿಂತೆಯೇಕೆ ಜನ ಚಿಂತೆಯೇಕೆ ಕಡ್ಕೋಪಬೇಕೆ ದುಡ್ಕೋಬೇಕೆ ಕೋಮಲಾಂಗಿಯೇ ಕಡ್ಕೋಪಬೇಕೆ ದುಡ್ಕೋಬೇಕೆ ಕೋಮಲಾಂಗಿಯೇ. ಕಾಂತೆ ಶಾಂತೆ ಪರಧೀರಳಾಗಿ ವರಪತ್ನಿಯಾಗಿ ಮರಗಲೇ ಮರಗಲೇ ಕಾಕೆ ಕಣ್ಣೀರ ಕರೆಯದರು ವಲ್ಲಭೇ. ಈ ನಿನ್ನ ಕಣ್ಣೀರ ಬದಲಾಗಿ ಅಗೆಯಂಡರ ಕಣ್ಣಲ್ಲಿ ಸತಸಾರು ಬಿಡಿ ಕಂಬನಿಯ ತರಿಸುವೆ. ಕಾಲವೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ತಲೆಗೆ ಕುರು ಸಮುದ್ರವ ಸೆಳೆದು ತರುವೆನು. ದುರ್ಯೋಧನ ದುಶ್ಯಾಸನವೆಂಬ ದುಷ್ಟ ಕೀಟಗಳು ಬಗೆದು ದುಶ್ಯಾಸನನ ಒಡಲ ಬಗೆದು ಪುಡಿಕೊಟ್ಟೆ ಪಾತಕ್ಕೆ ದುರ್ಯೋಧನನ ದೊರ ನೃಪಸುದೆ ಕಟ್ಟಿಸುವೆ ಈ ನಿನ್ನ ಬಿರುಮುಡಿಯ ಪಡೆದಿರು ವ್ಯತೆಯ ನರಕ ಮರ್ದನ ಹೇಳಿದೆಯನ್ನು ಅಭಿಮತವ ಪಲ ಸೋನ್ನತೆಯ ಕುಲು ಏಡಿಗಳ ಚಲ ತನ್ನರಳಕ್ಕೆ ತಲೆಗಳನ್ನು ಕಚ್ಚಿ ಎಳಗಳನ್ನು ಕೆಣಕಿ ತಳದಾಹ ಮುಗಿಸಿಕೊಳ್ಳುವೆ ತಳದಾಹ ಮುಗಿಸಿಕೊಳ್ಳುವೆ. ಪಲ ಸೋನ್ನತೆಯ ಕುಲು ಏಡಿಗಳ ಚಲ ತಂದುರಳಕ್ಕೆ ತಲೆಗಳನ್ನು ಕಚ್ಚಿ ಎಳಗಳನ್ನು ಕೆಣಕಿ ತಳದಾಹ ಮುಗಿಸಿಕೊಳ್ಳುವೆ ತಳದಾಹ ಮುಗಿಸಿಕೊಳ್ಳುವೆ. ಪಾಂಡವರ ಶುಭ ಕುರುಬನ್ನು ಮುಟ್ಟಿದ ಚಂಡ ಕೌರವ ಗುಂಡಿಗೆ ಸೀಳೆ ಪಾಂಡವರು ಕುರುಬನ್ನು ಮುಟ್ಟಿದ ಕಂಡ ಚೌರವರ ಗುಂಡಿಗೆ ಸೀಳೆ ಚಂಡನ ಮಗಳ ತೊಂಡರಿಸಿ ಚಂಡಿ ಗೌತಣವು ಮಾಡಿಸುವೆ. ಕಂಡಯಲ ಮಗಳ ತುಂಡರಿಸಿ ಚಂಡಿ ಗೌತಣ ಮಾಡಿಸುವೆ. ದೈವ ಮೋಡಗಳ ಅನ್ವಯ ಭೀಮನಗದಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಗರ್ಭದಿಂದ ಬರುವ ಕೌರವರ ಕಾಲ್ಗಳು ಪಿಡಿದು ಗಿರಗಿರನೆ ಗಿರಗಿರನೆ ಗಿರಗಿರ ಗಿರನೆ ನೆಲಕ್ಕಪ್ಪಳಿಸಬೇಕು. ಬಲಸೋನ್ನತೆಯ ಕುಲ ಏಳಿಗೆ ತಂದು ನೆಲಕ್ಕೆ ಕೆತ್ತಿ ಎಳೆಗಳನ್ನು ಕೆಳಗೆ ಪರಮಾತ್ಮ ಸಂಧಿಯನ್ನು ನಿರಾಕರಿಸಿಬಿಡು. ನಾನಿಂದು ಬರುತ್ತೇನೆ. ಭೀಮಸೇನ, ಹೌದು ಜನಾರ್ದನ, ಹೌದು ಜನಾರ್ದನ. ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅದರ ವಿಷವು ಅಮೃತವಾದೀತೆ. ಮರೆತರೇಕೆ ನಿಂದೆ ನಾನಾವಿಧ ಕಷ್ಟ ಉಂಟು ಮಾಡಿದ ಆ ಪಾಷಾಂಡೊಡನೆ ಸಂಧಿಯೇ. ಜನಾರ್ದನ,
ನಾನಂದು ಗೈದ ಶಪಥ ರಣದೊಳು ತೋರುವೆ ನಾನಂದು ಗೈದ ಶಪಥ. ವಾಸುದೇವ ನಾನಂದು ಗೈದ ಶಪಥ ರಣದೊಳು ತೋರುವೆ ನಾನಂದು ಗೈದ ಶಪಥ. ಹರನೆಂ ದೊರೆತ ಈಶರದಿ ಗುರುಕುಲವನ್ನು ವಧಿಸುವೆ ಹರನೆಂ ದೊರೆತ ಈಶರದಿ ಗುರುಕುಲವನ್ನು ವಧಿಸುವೆ ನಾನಂದು ಗೈದ ಶಪಥ ರಣದೊಳು ತೋರುವೆ ನಾನಂದು ಗೈದ ಶಪಥ. ಪರಮಾತ್ಮ ಈ ಪಾಂಡವ ಕುಲ ಸತಿಯಂ ಅವಹೇಳನಗೈದ ಕುಲನೆಲೆ ಇಲ್ಲದ ಅಲೆಯುವ ಕಣ್ ಕೊಲ್ಲುವನೆಂದೆನತ. ಈ ಪಾಂಡವ ಕುಲ ಸತಿಯಂ ಅವಹೇಳನಗೈದ ಕುಲನೆಲೆ ಇಲ್ಲದ ಅಲೆಯುವ ಕಣ್ ಕೊಲ್ಲುವನೆಂದೆನತ. ನಾನಂದು ಗೈದ ಶಪಥ ರಣದೊಳು ತೋರುವೆ ನಾನಂದು ಗೈದ ಶಪಥ. ವಾಸುದೇವ ವೀರ ಪರಾಕ್ರಮರೈವರು ನಾವು ನಾರ್ಯ ಬಂಧವ ತೀರಿಸದಾದೆವು. ವೀರ ಪರಾಕ್ರಮರೈವರು ನಾವು ನಾರ್ಯ ಬಂಧವ ತೀರಿಸದಾದೆವು. ಬಾರಿಗಿರಿಯನೆಂದಣ್ಣನ ಮಾತಿಗೆ ಬಾರಿಗಿರಿಯನೆಂದಣ್ಣನ ಮಾತಿಗೆ ಮೀರದೆ ತೋರು ಶರಣಾಗಿವು. ನಾನಂದು ಗೈದ ಶಪಥ ರಣದೊಳು ತೋರುವೆ ನಾನಂದು ಗೈದ ಶಪಥ. ಹರನಿಂ ದೊರೆತ ಈಶರದಿ ಗುರುಕುಲವನ್ನು ವಧಿಸುವೆ ಹರನಿಂ ದೊರೆತ ಈಶರದಿ ಗುರುಕುಲವನ್ನು ವಧಿಸುವೆ ನಾನಂದು ಗೈದ ಶಪಥ ರಣದೊಳು ತೋರುವೆ ನಾನಂದು ಗೈದ ಶಪಥ. ವಾಸುದೇವ ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚನ್ನಾರ್ಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃ ಮಮಕಾರದಿಂದ ಬಹಿರಂಗವಾಗಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅಂತರಂಗದಲ್ಲಿ ಅವರ ಸೇಡಿನ ಜ್ವಾಲೆ ದಗದಗಿನ ಹೊತ್ತಿ ಹುರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾವ ನಿರ್ಧಾರ ಕೈಗೊಂಡಿರುವೆ ಧರ್ಮನಂದನ? ನನ್ನ ಸಮರ್ಥ ವಿಚಾರವನ್ನು ಅರುತ್ತ ಪ್ರಭು ನೀನು ಮುನ್ನೆ ನೀನು ಇಚ್ಛೆಯಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ದೃಪದನಂದಿನ ಕಣ್ಣೀರಿನ ಕಾಲುವೆ ಒತ್ತಲೇಬೇಕು. ಈ ಸಂಧಿಯು ಸರ್ವರಿಗೂ ಕ್ಷೇಮ. ಈ ಸಂಧಾನಕ್ಕಾಗಿಯೇ ನಾಳಿನ ತಿಳಿಸಬೇಕು. ಆಗಬಹುದು ಪರಮಾತ್ಮ. ಅಣ್ಣ, ಸಹೋದರಿ, ಧರ್ಮಜನ ಮಾತಿನಂತೆ ಸಂಧೆಯನ್ನು ಮಾಡಿಕೊಂಡು ಬರಬೇಡವೆಂದು. ಅಣ್ಣ, ಓ ಪಾಂಡುರಂಗ ಪರಮಾತ್ಮ, ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ
ಸಹೋದರಿ, ಚಿಂತೆ ಪಡದಿರು ಸಹೋದರಿ, ಚಿಂತೆ ಪಡದಿರು, ಶಾಂತಿಯ ತಾಳೆ ಸದಯೇ ನಿನ್ನಯ ಮನದ ಚಿಂತೆ ಪಡದಿರು ಸಹೋದರಿ, ವ್ಯಾಕುಲ ಪಡಲೇಕೆ ಹೃದಯೊಳಗೆ, ವ್ಯಾಕುಲ ಪಡಲೇಕೆ ಹೃದಯೊಳಗೆ, ಮರೆವನು ನಿಮ್ಮನು ಪುರವೈರಿ, ವ್ಯಾಕುಲ ಪಡಲೇಕೆ ಹೃದಯೊಳ ನೀನು, ಮರೆವನು ಪುರವೈರಿ, ನೀನಸು ನಗುತ್ತಿರೆ ತಂಗಿ ತಂಗಿ. ಸಹೋದರಿ, ನೀನಸು ನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ. ನೀನಸು ನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ, ನಿನ್ನಯ ಬೀಜಕ್ಕಾಗಿಯ ಮರತಿದ ವಿಶ್ರಾಂತಿ. ನಿನ್ನಯ ಬೀಜಕ್ಕಾಗಿಯ ಮರತಿದ ವಿಶ್ರಾಂತಿ, ವಿಜಯ ನಿಮಗಿನ್ನು ಒದಗಿ ಬಂದಿದೆ, ಚಿಂತ ತೆರೆದು ಚಿಂತೆಯಿಂದಿರೋ, ವಿಜಯ ನಿಮಗಿನ್ನು ಒದಗಿ ಬಂದಿದೆ, ಚಿಂತೆ ತೆರೆದು ಚಿಂತೆಯಿಂದಿರು, ಚಿಂತೆ ಪಡದಿರು, ಶಾಂತಿಯ ತಾಳೆ ಸದಯೇ ನಿನ್ನಯ ಮನದ ಚಿಂತೆ ಪಡದಿರು. ಪೂರವನ ಮೂಲವ ಸಂಹರಿಸಿ, ಮದಸಿದ ಕೌರವನ ಮೂಲವ ಸಂಹರಿಸಿ, ಪಾಂಡುವ ಕೀರ್ತಿಯ ಮುಗಿಲಳು ಮೆರೆಸಿ, ಮದಸಿದ ಕೌರವನ ಮೂಲವ ಸಂಹರಿಸಿ, ಪಾಂಡುವ ಕೀರ್ತಿಯ ಮುಗಿಲಳು ಮೆರೆಸಿ, ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ, ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ, ಸಪ್ಪಲಾಂಛನದ ದರ್ಪವ ಮುಗಿದೆ, ಕಬ್ಬಿದ್ದದ ದಿಗ್ವಿಜಯ ಮೆರೆಸಿದೆ, ಸಪ್ಪಲಾಂಛನದ ದರ್ಪವ ಮುಗಿದೆ, ಕಬ್ಬಿದ್ದದ ದಿಗ್ವಿಜಯದ ಮೆರೆಸಿದ, ಚಿಂತೆ ಪಡದಿರು, ಶಾಂತಿಯ ತಾಳೆ ಸದಯೇ ನಿನ್ನಯ ಮನದ ಚಿಂತೆ ಪಡದಿರು, ನೀ ಚಿಂತೆ ಪಡದಿರಲಿ. ಸಹೋದರಿ, ನಾನು ಈಗಲೇ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಆತನ ಕೋಪವನ್ನು ಸರ್ವ ಪ್ರಕಾರದಿಂದಲೂ ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆ. ನಾನಿನ್ನು ಬರಲೇ ಸಹೋದರಿ? ಪರಮಾತ್ಮ. ಶಕುನಿ, ಅಂದ ನಿನ್ನ 99 ಮಂದಿ ಸಹೋದರರನ್ನು ಕೊಂದರು ಸುಮ್ಮನಿರು. ಶಕುನಿ, ಏನಾಯ್ತು ಛಲ? ನಿನ್ನ ತಮ್ಮಂದರಿಗೆ ಕೊಟ್ಟ ವಾಗ್ದಾನವೇನಾಯಿತು? ನೀನು ಮಾಡಿದ ಶಬದವೇನಾಯಿತು? ಮರದೇ ಶಕುನಿ, ಏನಾಯಿತು ಛಲ? ಬಲರಾಜ ಶಕುನಿಯ ಮಾತುಗಳನ್ನೇ ಅಲ್ಲಗಳೆಯುತ್ತಿರುವ ಅಧಮ ಮರಳುಗಳು ಸಾಧು. ಏಕಿ ಕುಕ್ಷಿಕೋಕ ಕರ್ಕಶಕ್ಕೆ ಏನಿ ಪ್ರಚೋದನೆಗೈಯುತ್ತಿರುವ
ಪ್ರಚಂಡ ಚಂಡಮಾರುತ ಭರತ ಖಂಡವನ್ನೇ ತನ್ನ ಕುಕ್ಷಿ ಕಥೆಯಿಂದ ತಲ್ಲಣಿಸುವಂತೆ ಮಾಡಬಲ್ಲ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ, ಕಪಟ ದ್ಯೂತ, ವಿದ್ಯ ವಿಶಾರದ ಈ ಶೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಜಾತ, ದುರ್ಮಾತ, ದುರುಳ ದುರ್ಯೋಧನನೇ ಕೇಳು. ನನ್ನ ಗಾಂಧಾರ ವಂಶೋದ್ಧಾರಕರಾದ 99 ಮಂದಿ ಸಹೋದರರೊಡನೆ ನನ್ನ ಗಾಂಧಾರ ವಂಶದ 99 ಮಂದಿ ಸಹೋದರರನ್ನು ನಿನ್ನ ಖಡ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸಹಿಸಿಕೊಂಡರೆ ಅಬ್ಬಾ ಅಬ್ಬಾ, ಕೋಟಿ ಕಠಾರಿಗಳು ನನ್ನ ಹೃದಯವನ್ನು ಮೀಟಿದಂತಿದೆ. ದುರ್ಯೋಧನ, ದುರುಳ ದುರ್ಯೋಧನ, ನನ್ನ 99 ಮಂದಿ ಸಹೋದರರಿಗೆ, ನನಗೆ, ನನ್ನ ಪಿತಾಮಹನಿಗೆ ನೀನು ನೀಡುತ್ತಿದ್ದ ಒಂದೇ ಒಂದು ಹಿಡಿಯನ್ನ, ಒಂದೊಳಲ ನೀರು, ಒಂದೇ ಒಂದು ಅದನ್ನೆಲ್ಲ ಈ ನನ್ನ ಹದಭಾಗ್ಯದ ಸಹೋದರರು ನನಗೆ ಕೊಟ್ಟು ನನ್ನನ್ನು ಬದುಕಿಸಿ ನಿನ್ನ ಸರ್ವನಾಶದ ಹೊಣೆಯನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿಯೇ ಹತರಾದರು ಸುಯೋಧನ. ಅವರ ದೇಹದ ಚಿರಶೂನ್ಯ ದೃಷ್ಟಿಯು ನನ್ನ ಸ್ತುತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದು ನಿನ್ನ ನಿರಂತರ ಯಾತನೆಯಿಂದ ನೊಂದು ಕುಂದಿ ಕುಕ್ಷವಾಗಿರುವ ಈ ದೇಹವನ್ನು ಅಣು 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 ಅಣುವಾಗಿ ಚಿತ್ರಿಸಿ ನೋಡಿದರು ರಕ್ತಕ್ಕೆ ರಕ್ತ, ದ್ವೇಷಕ್ಕೆ ದ್ವೇಷ, ಪ್ರತೀಕಾರಕ್ಕೆ ಪ್ರತೀಕಾರ ಎಂಬ ವಾಕ್ಯಗಳೇ ಹೊರತು ಮತ್ಯಾವ ಆಸೆ ಆಕಾಂಕ್ಷೆಗಳು ಎನ್ನನ್ನು ಆಲಿಸಲು ಸಾಧ್ಯವಿಲ್ಲ. ಅಂದಿನ ನನ್ನ ಸಹೃದಯ ಇಂದು ಕಠೋರವಾಗಿದೆ. ಹಸಿವಿನಿಂದ ಸೆಳೆದು ನಿಂತು ಕಾಳಸರ್ಪನಾಗಿದ್ದೇನೆ. ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ದುರ್ಯೋಧನನ ತಮ್ಮಂದಿರ ರುಂಡಗಳನ್ನು ನರಕದಲ್ಲಿ ಲಾಂಛನ ಮಾಡಿಸುವೆನೋ. ದುಷ್ಟ ದುರ್ವಿಧಿ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರ್ಯೋಧನೇ ಕೇಳು.
ನಾನು ಸಹ ನಿನ್ನಂತೆ ಏಕಚಕ್ರಾಧಿಪತಿಯಿಂದ ಮೆರೆಯಬಹುದಾಗಿತ್ತು. ನಿನ್ನ ಕುಟಿಲ ಕುಹಕ ಬುದ್ಧಿಯಿಂದ ಎಲ್ಲವೂ ಸರ್ವನಾಶವಾಗಿ ಹೋಯಿತು. ಆಗಿದ್ದಕ್ಕೆ ಚಿಂತಿಸಿ ಫಲವಿಲ್ಲ. ಅಂತೆಯೇ ನಾನು ನಿನ್ನಲ್ಲಿಯೇ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಭೇದಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯನ್ನು ಅನುಸರಿಸಿ ನಿನ್ನನ್ನು ಅಡಿಗಡಿಗೆ ಅಡ್ಡ ದಾರಿಗಿಳಿಸಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋರಿಯಲ್ಲಿ ಹೊರಗಿಸಿ ರಾಜ್ಯದಲ್ಲಿ ಅಶಾಂತಿ ಬಿರುಗಾಳಿ ಎಬ್ಬಿಸಿ ನಿನ್ನ ತಮ್ಮಂದಿರೆಲ್ಲರೂ ನಾಶವಾಗುವಂತೆ ಮಾಡದಿದ್ದರೆ ನಾನು ಶಕುನಿಯೇ ದಗ ನೆದ್ದಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ. ದಗ ನೆದ್ದಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ. ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂತದರು. ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂತದರು. ದಗ ನೆದ್ದಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹತ್ತಿನವತಿಯ ಸೆರೆಮನೆಯಲ್ಲಿಟ್ಟನ ದುರ್ಯೋಧನ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹತ್ತಿನವತಿಯ ಸೆರೆಮನೆಯಲ್ಲಿ. ಅಣ್ಣ ತಮ್ಮಂದಿರು 100 ನಾವು, ನಮಗೊದಗಿದ್ದು ಸೆರೆಮನೆ 7 ಸಾವು. ದಗ ನೆದ್ದಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ. 100ರಲ್ಲೊಬ್ಬನು ಉಳಿದಿಯನೀಗ ತೀರಿಸಲು ಜರ ಸಾಲವೀಗ. 100ರಲ್ಲೊಬ್ಬನು ಉಳಿದಿಯನೀಗ ಎಮ್ಮರವಾಗಿದೆ ಎಣ್ಣೆಯ ಸೇಡು. ಏನು ದುರ್ಯೋಧನ, ಏನು ಎಮ್ಮರವಾಗಿದೆ ಎಣ್ಣೆಯ ಸೇಡು, ಪ್ರಚಾಂಡವೆಂದುಕೊಂಡು ಕೌರವನ. ದಗ ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ. ದುರ್ಯೋಧನ, ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಂಕರವೆನಿಸುವುದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ನರಳುತ್ತ ನಿನಗಾಗಿ ಒಂದು ನಿಟ್ಟುಸುರ ಬಿಡುವರಲ್ಲದೆ ನರಕದ ಮಾರ್ಗವನ್ನೇ ಇಳಿಸುವೆನೋ ಸುಯೋಧನ, ನರಕದ ಮಾರ್ಗವನ್ನೇ ಇಳಿಸುವೆನೋ. ನರಕದ ಮಾರ್ಗ ನಿನಗೆ ಆ ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ನಾನು ಮಾಡಿದ ಕಾರ್ಯವೋ ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ನಿನ್ನ ಸಹಾಯಕ್ಕಾಗಿ ಕೃತುವರ್ಮ ಜಯಧೃತಾದಿಗಳು ಸೈನ್ಯ ಸಮೇತ ಹೊರಟರೆಂದು ಈ ದಿನ ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು
ಅಸಹಾಯಕನು ತನ್ನೆರಡು ತೋಳುಗಳ ಬಲದಿಂದ ಇಡೀ ಪಾಂಡವ ಸಮಂತ ಸೈನ್ಯವನ್ನೇ ಜಯಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ ಸಹಿತಗರ ಇದು ಉಚಿತವೇ ಶಕುನಿ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅವನ ಮಾತನ್ನು ನಿರಾಕರಿಸಿದನು ಶಕುನಿ. ಕೃಷ್ಣನು ಕ್ಷತ್ರಿಯ ಕುಲದ ಪರಮವೈರಿ ದುರ್ಯೋಧನ. ಅವನ ಮಾತು ಪರಿಗ್ರಹವಲ್ಲ, ಬಿಡೋ ಗೌರವೇಶ್ವರ. ಆದರಿಸುವವರ ಮದವಾಧಿಕ್ಕರಿಸಿ ಅಗಜ ಆದರಿಸುವವರ ಮದವಾಧಿಕ್ಕರಿಸಿ ಆದರಿಸುವವರ ಮದವಾಧಿಕ್ಕರಿಸಿ ಬಾಬಾ ಆದರಿಸುವವರ ಮದವಾಧಿಕ್ಕರಿಸಿ ಸದುವೆ ಸದಾರಿ ಸದುವೆ ಸದಾರಿ ವಿದುರನ ಬಳಿಗೋದ ಪರಿಯ ಬಲ್ಲಯ ಈ ನುಡಿ ಅಗ್ರಜ ಬಲ್ಲ ಕೃಷ್ಣ ಗೈದ ಕಾರ್ಯ ಬಲ್ಲಯ ಈ ನುಡಿ ಅಗ್ರಜ ಬಲ್ಲಯ ಈ ನುಡಿ ಅಗ್ರಜ ಕಶ್ಯಪಾದಿಸುತರಂ ಮೃಗಗಳಂತೆ ಕೊಂದ ಕಶ್ಯಪಾದಿಸುತರಂ ಮೃಗಗಳಂತೆ ಕೊಂದ ಕಶ್ಯಪಾದಿಸುತರಂ ಮೃಗಗಳಂತೆ ಕೊಂದ ಕಶ್ಯಪಾದಿಸುತರಂ ಮೃಗಗಳಂತೆ ಕೊಂದ ವರಹವೇ ಸದಾರಿ ಅಗ್ರಜ ವರಹವೇ ಸದಾರಿ ವಿದುರನ ಬಳಿಗೋದ ಪರಿಯ ಬಲ್ಲೆಯ ಈ ನುಡಿ ಅಗ್ರಜ ಬಲ್ಲ ಕೃಷ್ಣ ಗೈದ ಕಾರ್ಯ ಬಲ್ಲೆಯ ಈ ನುಡಿ ಅಗ್ರಜ ಬಲ್ಲೆಯ ಈ ನುಡಿ ಅಗ್ರಜ ಅಗ್ರಜ ಕೃಷ್ಣನು ಅಸ್ಥಿರಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವೊಂದು ನಡೆಸುವಂತೆ ಅಗ್ರಜ ನಡೆಸುವನಂತೆ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಯಲ್ಲಿ ನಡೆ ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಚಸೆ ಅಗ್ರಜ ಆದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಗ್ರಜ, ನಿರೀಕ್ಷಿಸುವುದಿಲ್ಲ. ಅಗ್ರಜೋನ್ವಿತಕ್ಕೆ ಯದು ನಂದನೋ ಅಗ್ರಜ ಸಹೋದರ ಅಗ್ರಜೋನ್ವಿತಕ್ಕೆ ಯದು ನಂದನೋ ದರಿದ್ರೋನ್ವಿತ ವಿದರಗಳೇನಂ ಸಂಧಿಸಲ್ ಗನಗುಡೀರಗೆ ಬೋದಿರ್ಪರೆ ಓ ಗದಗುಡೀರಗೆ ಬೋದಿರ್ಪರೆ ಸೈಸಲ ಸದಳವು ಎನಗೆ ಅಗ್ರಜ ಅಗ್ರಜ ಆದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಗ್ರಜ, ನಿರೀಕ್ಷಿಸುವುದಿಲ್ಲ. ಹೇಗೆ ಸಹೋದರ? ಆಗಲೇ ಆದರ್ಪಿತ ಗೋಪಾಲನು ನಮ್ಮ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರ ಮುರುಕ ಜೋಪಡಿಯನ್ನು ಆಶ್ರಯಿಸುವಂತೆ ಅಗ್ರಜ. ಚಚೆ ಎಷ್ಟೊಂದು ಅವಹೇಳನ ಅಗ್ರಜ, ಅವಹೇಳನ. ಅವಹೇಳವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತರ ಪರಹೋದಿಯನು. ಇದನಂತ ಭಕ್ತರು ಆತನಿಗೆ ಮಧ್ಯಾರ್ಯವರು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನಿನ್ನು ಚಿಂತಿಸಬೇಡ, ನಡೆ ಸಹೋದರ. ಚಚೆ ಅಗ್ರಜ ಸಹೋದರ ಭಾವ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಹೇಗೆ ಸಹೋದರ? ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಗುರುಕುಲವೇ ನಾಶವಾಗುವ ಕಾಲವು ಬಂದಿದೆ ಹಿಂದೆ ಬಗೆ. ಗುರುಕುಲವೇ ನಾಶವಾಗುವ ಕಾಲವು ಬಂದಿದೆ ಹಿಂದೆ ಬಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಮಾವ ಕಲ್ಲೆಯದ ಕೊಲ್ಲನ ಮರ್ಮವ ಅರಿಯದ ಈ ಪರಿ ದುಡುಕುವುದೇ
ನಲ್ಲೆಯದ ಹಾಗಲ್ಲರ ಮರ್ಮವಾರಿಯದ ಈ ಬರಿ ದುಡುಕುವುದೇ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಗ್ರಜ ಸಹೋದರ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಮಾವ ಗುರುಕುಲವೇ ನಾಶವಾಗುವ ಕಾಲವು ಬಂದಿದೆ ಹಿಂದೆ ಮಗ ಗುರುಕುಲವೇ ನಾಶವಾಗುವ ಕಾಲವು ಬಂದಿದೆ ಹಿಂದೆ ಮಗ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಮಾವ ನಲ್ಲೆಯದ ಹಾಗೊಲ್ಲನ ಮರವ ಅರಿಯದ ಈ ಪರಿ ದುಡುಕುವುದೇ ನಲ್ಲೆಯದ ಹಾಗೊಲ್ಲನ ಮರವ ಅರಿಯದ ಈ ಪರಿ ದುಡುಕುವುದೇ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಗ್ರಣ ಸಹೋದರ ಕುಲಚ್ಛಲವೆಂಬ ಗದೆ ಹಿಡಿದ ಪಂತ ಓ ಬಂಡ ಭೀಮ ಗುಂಡಿಗೆಯ ಬಿಸಿ ರಕ್ತ ಪಾನ ಮಾಡದೆ ಕೊನೆಗೊಳ್ಳದು ಈಗಿರುವಾಗ ಸತ್ಕಾರ ಮತ್ತೆ ಸತ್ಕಾರ ಚಚೆ ನನಗೊಪ್ಪದು ನನಗೊಪ್ಪದು ಒಪ್ಪದು ಸಹೋದರ ಸಹೋದರ ನೋಡಿದೆಯ ಮಾವ ಈ ನನ್ನ ಸಹೋದರನ ಕೋಪಾಗ್ನಿ ಜ್ವಾಲೆಯನ್ನು ಶಾಸನ ಮಾಡಲು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು ಮೋದಗಜಗಳೆಷ್ಟೇ ಇದ್ದರೂ ಕೂಡ ಇಂತಹ ಸಿಂಹಕ್ಕೆ ಸರಿಸಾಡಿಯಾಗಬಲ್ಲದೆ ಮಾವ ಈಗ ಈಗ ಏನು ಮಾಡುವುದು ಮಾವ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧವೇ ಸಿದ್ಧವೆಂದು ಯೋಚಿಸಲೇ ನೆಕ್ಸ್ಟ್ ಇನ್ನೊಂದು 1 ಅವರ್ ಐತೆ ಕೇವಲ ವಿದುರನ ಮುರುಕು ಕುಟೀರವನ್ನು ಆಶ್ರಯಿಸುತ್ತಿದ್ದೇನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದಂತ ಅಪಮಾನ ಬೇರೆ. ಭಕ್ತಿ ವೈರಾಗ್ಯಗಳ ನೆಪದಿಂದ ಈ ಅಪಮಾನ ಹೇಗೆ ಸಹಿಸಿಕೊಳ್ಳುವೆ ಗೌರವೇಶ್ವರ, ಹೇಗೆ ಸಹಿಸಿಕೊಳ್ಳುವೆ? ಆ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ರೂಪದ ಕಳಂಕ ಸ್ವರೂಪನು. ಯಾರನ್ನು ಅವರು ಭಕ್ತಿ ಗೌರವದಿಂದ ಪೂಜಿಸುತ್ತಾರೋ ಅವರನ್ನೇ ಸಂಹಾರ ಮಾಡಿಬಿಡುವನು. ಶಿಶುಪಾಲ ಜರಾಸಂಧ ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರಳು ಮರಳು ಮುದುಕ ಅವರನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಹೋದರರನ್ನು ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ತಾನು ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಿದನು. ಇಂಥವನಿಗೆ ಮನ್ನಣೆಯೇ ಸುಯೋಧನ. ಕಳಿಸಿದೆ ಶಕುನಿ. ಅದಕ್ಕೊಂದು ಗೋಪಾಲಕನ ಮನೆಯ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಶಕುನಿ ನೀ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಿತ್ತಲ್ಲ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗ ನಿನಗೊದಗಿರುವುದು. ಕೃಷ್ಣನು ಸೈನ್ಯ ಸಮೇತ ನಿನ್ನ ಪಕ್ಷ ವಹಿಸುತ್ತೇನೆಂದಾದರೆ ನೀನು ಹೇಳಬಹುದು ನನಗೆ ನೀನು ಬೇಡ, ನಿನ್ನ ಸೈನ್ಯ ಒಂದೇ ಸಾಕು ಎಂದು ಹೇಳಬಹುದಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು ಕೌರವೇಶ್ವರ. ನಿಜ ಶಕುನಿ, ನಿಜ. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದೇಶದಿಂದ
ಪಾಪ ಆ ಬಡ ಪಾಂಡವರನ್ನ ಹಿಂಸಿಸಬೇಕಾಗುವುದಲ್ಲ ಶಕುನಿ. ಅಯ್ಯೋ ಕೌರವೇಶ್ವರ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಕೌರವೇಶ್ವರ. ಅದೇಕೆ? ಅವರು ಕೃಷ್ಣನ ಆಜ್ಞಾಧಾರಕರು. ಇರಬಹುದು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗಿರುವೆ. ಪಗಡೆ ಆಟದಲ್ಲಿ ಸೋತಾಗಲೇ ಅವರು ರಾಜ್ಯದ ಮೇಲಿದ್ದ ಹಕ್ಕು ಬಾಧ್ಯಗಳು ನಷ್ಟವಾದವು. ಪುನಃ ಅವರು ಅದನ್ನು ಹೊಂದುವುದೆಂದರೆ ಏನು ಕೌರವೇಶ್ವರ? ಭಿಕ್ಷಕರ ಯಾಚನಾಂಜೆಯಲ್ಲಿ ಭಿಕ್ಷಾದೆ ಎಂದು ಇಡುವುದು ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜ್ಯಲಕ್ಷ್ಮಿಯನ್ನು ಕೈಹಿಡಿಯಲಿ. ಅದನ್ನು ಬಿಟ್ಟು ಈ ದೈನ್ಯ ವೃತ್ತಿ ಏಕೆ ಕೌರವೇಶ್ವರ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೋಮನ ರಾಜ. ಯುದ್ಧದ ಹೊರತು ಪಾಂಡವರಿಗೆ ಸೂಜಿ ಮನೆ ಕೊಡಲಾಗದು. ಶಕುನಿ, ಸರಿಸಮೋನ್ನರೆನಗೆ ಜಗದೀಶ್ವರ ನಂದ ಮೆರೆಯುವೆ. ಸರಿಸಮೋನ್ನರೆನಗೆ ಶಕುನಿ, ಸರಿಸಮೋನ್ನರೆನಗೆ ತ್ರಿಜಗದೀಶ್ವರ ನಂದ ಮೆರೆವನು. ಸರಿಸಮಾನರನಗೆ ಏಡಿ ಪಾಂಡವರ ಗಡಗಡ ನಡುಗಿಸಿ ಕಳಗಲಿ ಎಂದದಿ ಮೆರೆಯುವೆ ನಾನು. ಏಡಿ ಪಾಂಡವರ ಗಡಗಡ ನಡುಗಿಸಿ ಕಳಗಲಿ ಎಂದದಿ ಮೆರೆಯುವೆ ನಾನು. ಕಂಡ ಕೋಪದಲ್ಲಿ ಖಂಡಿಸಿ ಗರ್ವವ ಜಗನೇ, ಕಂಡ ಕೋಪದಲ್ಲಿ ಖಂಡಿಸಿ ಗರ್ವ. ವೀರ ಶೂರ ನಮ್ ತೆರೆದಲ್ಲಿ ಬಾಳ್ವೆ, ಧೀರ ಶೂರ ನಮ್ ತೆರದಲ್ಲಿ ಬಾಳ್ವೆ. ಸರಿಸಮಾನರನಿಗೆ ತ್ರಿಜಗದೀಶ್ವರ ನಂದ ಮೆರೆವನು. ಸರಿಸಮಾನರನಿಗೆ ಮಾವ ಶಕುನಿಯ ಸಲಹೆ ಬಂದಿರೆ ಕೆಣಕರ ಪದಗಳ ಅಡಗಿಸುವೆನು ನಾ. ಮಾವ ಶಕುನಿಯ ಸಲಹೆ ಬಂದಿರೆ ಕೆಣಕರ ಪದಗಳ ಅಡಗಿಸುವೆನು ನಾ. ಬಡೋಗಿಗೆ ಅಡೋಗಿಪೆ ಬಿಡಾಗಲೇ ಅಡ್ಡ ಮರ ಶಕುನಿ. ಬೆಡೋಗಿಗೆ ಅಡೋಗಿಪೆ ಬಿಡಾಗಲೇ ಅಡ್ಡ ಮರ. ಬಿಡದಲಾದ ಮರ ಒದೆಯುವೆ ನಾನ ಶಕುನಿ. ಬಿಡದಲಾದ ಮರ ಒದೆಯುವೆ ನಾನ. ಸರಿಸಮೋನ್ನರೆನಗೆ ತ್ರಿಜಗದೀಶ್ವರ ನಂದ ಮೆರೆವನು. ಸರಿಸಮೋನ್ನರೆನಗೆ ಸರಿಸಮಾನರನಗೆ. ಸರಿಯಾಗಿ ಹೇಳಿದೆ ಸೋಮನ ರಾಜ. ಆ ಬಡ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಇಷ್ಟು ಮಾತ್ರವಲ್ಲ ಕೌರವೇಶ್ವರ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ನಿನ್ನನ್ನು ತುಳಿತವಲ್ಲ ಅವನಿಗೆ ಸರಿಯಾದ ತಕ್ಕ ಶಾಸ್ತ್ರಿ ಆಗಲೇಬೇಕು ಕೌರವೇಶ್ವರ. ಆಗಲೇಬೇಕು ಮಾವ. ಆ ವಿಚಾರದಲ್ಲಿ ನಂದೊಂದು ಸಲಹೆ ಇರುವುದು ಕೌರವೇಶ್ವರ. ಏನು ಮಾವ ಆ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುತ್ತೇನೆ ಕೌರವೇಶ್ವರ. ಆಗಬಹುದು ಮಾವ. ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನ ಬೇರೇನು ಕೂಡ ಮಾಡುವುದಿಲ್ಲ. ಬಾ ಮಾವ ಹೋಗೋಣ. ನಡೆ ಕೌರವೇಶ್ವರ ನಡೆ. ನಿನಗೆ ನಿಶ್ಚಯ. ನಡೆ ಕೌರವೇಶ್ವರ. ಕೌರವೇಶ್ವರ ಅಧಿಕಾರ ಬಲದಿಂದ ಮೆರೆಯುತ್ತಿರುವ ಎಲ್ಲ ಮೆರೆಯುತ್ತಿರುವ ದುರ್ಯೋಧನ ಅಧಿಕಾರ ಬಲದಿಂದ ಕೊತ್ತಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ.
ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನೀಚ ನಾನು ಪಾಪಿ ನಾನು ನಾನು ನೋಡುವೆ ಅಧಿಕಾರ ಅತಿಯಾಸೆ ತುಂಬಿವುದು ನಿನ್ನ ಮನದಲ್ಲಿ ಅತಿಯಾಸೆ ತುಂಬಿವುದು ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ ಅತಿಯಾಸೆ ತುಂಬಿವುದು ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ ದೊರೆಯಾಳೋ ಆಸೆಗಿದೆ ಮನದಲ್ಲಿ ದೊರೆಯಾಳೋ ಆಸೆಗಿದೆ ಮನದಲ್ಲಿ ನಿನ್ನ ಕೊಲೆ ಮಾಡುವ ಕನಸಿದೆ ನನ್ನ ಕನಸಲ್ಲಿ ನಿನ್ನ ಕೊಲೆ ಮಾಡೋ ಕನಸಿದೆ ನನ್ನ ಮನಸ್ಸಲ್ಲಿ ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಅಧಿಕಾರ 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 ಬಲದಿಂದ ಕೊಟ್ಟು ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನಿಜ ನಾನು ನೋಡುವೆ ಪಾಪಿ ನಾನು ನೋಡುವೆ ಸೂರತನದಿ ಬಾಣ ಬಿಡುವ ವೀರಪಾರ್ಥನು ಸೂರತನದಿ ಬಾಣ ಬಿಡುವ ವೀರಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು ಪಾಪ ಕರ್ಣ ವೀರತನದಿ ಬಾಣ ಬಿಡುವ ಸೂತಕರ್ಣನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು ಸಿಡಿದೆದ್ದು ನಿಲ್ಲುವ ಏನನೋ ಸಿಡಿದೆದ್ದು ನಿಲ್ಲುವನು ತನ್ನ ಗದೆಯಿಂದ ನಿನ್ನ ತೊಡೆ ಮುರಿದು ಬಿಡುವನು ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಅಧಿಕಾರ 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 ಬಲದಿಂದ ಕೊಟ್ಟು ಮೆರಗಿವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು ನೀಚ ಪಾಪೆ ರೋಹಿ ನಾನು ನೋಡುವೆ ದುರ್ಯೋಧನ ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ ನಿನ್ನನ್ನು ಕೊಬ್ಬಿದ ಕುರಿಯನ್ನು ಉಬ್ಬಿದ ರಣಮಾರಿಯ ಮುಂದೆ ಬಲಿ ಕೊಟ್ಟ ಹಾಗೆ ಬಲಿ ಕೊಡದಿದ್ದರೆ ನಾನು ಶಕುನಿಯೇ ಶಕುನಿ ಎಂಬ ಮೂರಕ್ಷದ ಅರ್ಥ ಗೊತ್ತ ಮುರುಳೆ ನಿನಗೆ ಕ ಎಂದರೆ ಶಕ್ತಿ ಪ್ರಧಾನರಾದ ಕು ಎಂದರೆ ಕುರು ವಂಶವನ್ನು ನೀ ಎಂದರೆ ನಿರ್ಮೂಲ ಮಾಡುವರೆ ಏ ಶಕುನಿ ಈ ಶಕುನಿಗೆ ಆನಂದ ಪರಮಾನಂದ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಆನಂದ 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 ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ ಕುರು ಪಾಂಡವರ ಸಂಗ್ರಾಮ ಕುರುಕುಲ ವಂಶದಲ್ಲಿ ನಾಮ ಕುರು ಪಾಂಡವರ ಸಂಗ್ರಾಮ ಕುರುಕುಲ ವಂಶದಲ್ಲಿ ನಾಮ ಆ ಪಾಂಡವರಿಗೆ ಜಯವೋ ಈ ಕೌರವರಿಗಪ ಜಯವೋ
ಜಯವೋ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಸೇಡಿನ ಸರ್ಪದ ಎಡೆಮೆಟ್ಟೆ ಸೇಡಿನ ಸರ್ಪದ ಎಡೆಮೆಟ್ಟೆ ಸರಸವ ನಾಟಲು ಬಯಸುವೆಯ ಸೇಡಿನ ಸರ್ಪದ ಎಡೆಮುಟ್ಟೆ ಸರಸವ ನಾಡಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಾಂದಿಯ ನಾಟ್ ಆನಂದವನ ಹೊಂದುವೆನು ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಆನಂದ. ಕೌರವ ಕುರಿಗೊಳ್ಳ ಕೊಪ್ಪಿಸುವೆ ಕೌರವ ಕುರಿಗೊಳ್ಳ ಕೊಪ್ಪಿಸುವೆ ರಣದಲ್ಲಿ ಅವುಗಳೇ ಕೌರವ ಕುರಿಗೊಳ್ಳ ಕೊಪ್ಪಿಸುವೆ ರಣದಲ್ಲಿ ಅವುಗಳ ಬಲಿ ಕೊಡುವೆ ಅರ್ಪಣ ನೀಡುವೆ ಸೋದರರೇ ತರ್ಪಣ ನೀಡುವೆ ಸೋದರರೇ ನೆಮ್ಮದಿ ಬಂದಿರಿ ನೀವಿನ್ನೋ ಸೋದರರೇ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರ ಆನಂದ.